ಹ್ಞೂ ದುಡ್ಡು ಅದೇ ಕುರ್ಚಿ ಅಂದ್ರೆ ದುಡ್ಡೇ. ಆ ಕುರ್ಚಿ ಕೂತ್ಕೊಂಡು ಇಷ್ಟು ದುಡ್ಡು ಬರ್ತದೆ ಅಂತ ಒಂದು ಕೆಲ್ಸಕ್ಕೆ ಹೋಗಿ ನಾನು ಅಪ್ಲಿಕೇಶನ್ ಹಾಕತ್ತಲ್ಲ ಆಗಲ್ಲ, ಎಲ್ಲ ಲಂಚ. ಫಸ್ಟ್ ಮಟ್ಟ ಹಾಕ್ಬೇಕು ನಮ್ಮ ದೇಶದಲ್ಲಿ. ಲಂಚ ಅನ್ನಲ್ಲ, ಅಧಿಕಾರಿಗಳನ್ನ MLA ದೇಶ ಅದೇ ಅಮೆರಿಕ ಅಲ್ಲ, ಅವ್ರ ಅಪ್ಪ ಇಂಗ್ಲೆಂಡ್ ಅಮೆರಿಕಕ್ಕಿಂತ ಜೋರಾಗುತ್ತದೆ. ಯಾವ್ದ್ರಿ ಬ್ರ್ಯಾಂಡ್ ಬಂದ್ರಿ ನಾವು ಆಟೋದ ತೋರಿಸ್ತೀನಿ, ಎಲ್ಲೆಲ್ಲಿ ಮುಖ್ಯಮಂತ್ರಿಗಳು ಕೂತ್ಕೊಳ್ಳಿರಿ, ನಗರಾಭಿವೃದ್ಧಿ ಸಚಿವರು ಕೂತ್ಕೊಳ್ಳಿರಿ, ರೋಡ್ಗಳಲ್ಲಿ ತೋರಿಸ್ತೀವಿ ಎಲ್ಲೆಲ್ಲಿ ಅದೇ ಯಾವ್ಯಾವ ಪರಿಸ್ಥಿತಿ ಅನ್ಭವಿಸ್ತೀವಿ. ಇವತ್ತು ಸೊಂಟಾರೋ ಬಂದದ್ರಿ ನಮಗೆ ಹೋಗಕ್ಕಾಗಲ್ಲ ರೀ. ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಒಂದು ಟ್ರೀಟ್ಮೆಂಟ್ ಇಲ್ಲ ರೀ ಸರಿಯಾಗಿ. ಅಲ್ಲೂ ಶುರುವಾಯ್ತು ಇನ್ನೊಂದು ಹಾಸ್ಪಿಟಲ್ಗೆ ಹೇಳ್ತಾರೆ, ಆ ಡಾಕ್ಟ್ರುಗಳ ಮಾತ್ರೆ ಬರ್ಕೊಡ್ತಾರೆ, ಭಗವಂತನ ಗೊತ್ತು. ಇನ್ನೇನ್ರಿ ಗೌರ್ಮೆಂಟ್ ರಜು ಪಿಂಡ. ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಲೋಕಾಯುಕ್ತರು ಕೋಟಿ ಗಟ್ಟಲೆ ಆಸ್ತಿ ಹಣ ರೇಟ್ ಮಾಡ್ತಾವ್ರೆ. ನಮ್ಮ ಪೇಪರ್ ತೋರಿಸ್ ಆ ದುಡ್ಡೆಲ್ಲ ಎಲ್ಲೋಯ್ತು. ಇವ್ರು ಲಕ್ಷ ಗಂಟ್ಲೆ ಸಂಬಳ ಕೊಟ್ರು ಇನ್ನೇನ್ರಿ ಬೇಕು. ಇವ್ರ ಅಪ್ಪನ ಮನೆ ದುಡ್ಡು ತಂದು ಕೊಡ್ಲಿ ರಾಜಕಾರಣಿಗಳು. ಇವ್ರ ಮನೆಗಳು ಐತರ ಹೊಡೆದಾರಲ್ಲ ಕೋಟಿ ಇವ್ರ ಮಕ್ಕಳು ಮೊಮ್ಮಕ್ಕಳು ಹೊಡೆದು ಮಡ್ದಾರ. ಆ ದುಡ್ಡು ಆಮೇಲೆ ಕೊಡ್ಲಿ ಜನಕ್ಕೆ ಬೆಳೆಸ್ಕೊಳ್ತಾರೆ. ಆ ಪಾಪ ಅಧಿಕಾರಿಗಳು ಏನು ಮಾಡಕ್, ಒಳ್ಳೆ ನಿಯತ್ತಾಗಿರೋ ಅಧಿಕಾರಿಗಳು ಏನು ಮಾಡೋಕ್ಕಾಯ್ತಲ್ಲ. ಈ ಲಂಚ್ಕೋರ್ ಅಧಿಕಾರಿಗಳು ಅವ್ರು ಹೇಳ್ದಾಗ ಕೇಳ್ಕೊಂಡು ದುಡ್ಡು ಮಾಡ್ಕೊಂತಾರೆ. ತಾಂಬ ಅಂತಾರೆ. ಏನು ಹೊತ್ತು ಕೊಟ್ಕೊಂಡು ಸಾಯುವಾಗ ಹೊತ್ಕೊಳ್ಳೋತಾರೆ ದುಡ್ಡ, ಆಸ್ತಿ ಹೊತ್ಕೊಳ್ಳೋತಾರೆ. ಮಾನವೀಯತೆ ಹೇಳಿದ್ರೆ ಹಿಂಗ ಆ ಮನೆ ಅಧಿಕಾರಿಗಳು ಹೆಂಡತಿ ಮಕ್ಕಳು. ಹ್ಞೂ ದುಡ್ಡು ಅದೇ ಕುರ್ಚಿ ಅಂದ್ರೆ ದುಡ್ಡೇ. ಆ ಕುರ್ಚಿ ಕೂತ್ಕೊಂಡು ಇಷ್ಟು ದುಡ್ಡು ಬರ್ತದೆ ಅಂತ ಒಂದು ಕೆಲ್ಸಕ್ಕೆ ಹೋಗಿ ನಾನು ಅಪ್ಲಿಕೇಶನ್ ಹಾಕತ್ತಲ್ಲ ಆಗಲ್ಲ, ಎಲ್ಲ ಲಂಚ. ಏನೋ ಪೇಪರ್ಸ್ ಏನಾಕು ಲಂಚ. ಫಸ್ಟ್ ಮಟ್ಟ ಹಾಕ್ಬೇಕು ನಮ್ಮ ದೇಶದಲ್ಲಿ. ಲಂಚ ಅನ್ನಲ್ಲ, ಅಧಿಕಾರಿಗಳನ್ನ MLA ಇವರಿಬ್ಬರು ಅಧಿಕಾರ ಮಟ್ಟ ಹಾಕ್ಬಿಟ್ರೆ ನಮ್ಮ ದೇಶದಲ್ಲಿ ದೇಶ ಅದೇ ಅಮೆರಿಕ ಅಲ್ಲ, ಅವ್ರ ಅಪ್ಪ ಇಂಗ್ಲೆಂಡ್ ಅಮೆರಿಕಕ್ಕಿಂತ ಜೋರಾಗುತ್ತದೆ. ಇವರಿಬ್ಬರು ಮಟ್ಟ ಹಾಕಲ್ಲ ನಮ್ಮ ದೇಶದಲ್ಲಿ ಯಾರನ್ನಾಗ್ಲಿ, ಅದಾಗಲ್ಲ. ಸುಮ್ಮನೆ ನಾವು ಬಡ್ಕೋಬೇಕು ಟಿವಿಗಳಲ್ಲಿ ಮಾತಾಡೋದು ಏನು ಪೈಸೆ ಉಪಯೋಗ ಇಲ್ಲ. ಅದಕ್ಕೆ ನಾವು ಯಾವ ಟಿವಿ ಬಂದ್ರೆ ನಾವು ಏನ್ ಮಾತಾಡೋಣ, ಪ್ರಯೋಜನ ಇಲ್ಲ. ಜನನೂ ಬುದ್ಧಿ ಕಲಿಯಲ್ಲ. ಯಾವ್ದ್ರಿ ಬ್ರ್ಯಾಂಡ್ ಬಂದ್ರಿ ನಾವು ಆಟೋದ ತೋರಿಸ್ತೀನಿ ಎಲ್ಲೆಲ್ಲಿ ಮುಖ್ಯಮಂತ್ರಿಗಳು ಕೂತ್ಕೊಳ್ಳಿರಿ, ನಗರಾಭಿವೃದ್ಧಿ ಸಚಿವರು ಕೂತ್ಕೊಳ್ಳಿರಿ, ರೋಡ್ಗಳಲ್ಲಿ ತೋರಿಸ್ತೀವಿ ಎಲ್ಲೆಲ್ಲಿ ಅದೇ ಯಾವ್ಯಾವ ಪರಿಸ್ಥಿತಿ ಅನ್ಭವಿಸ್ತೀವಿ. ಇವತ್ತು ಸೊಂಟಾರೋ ಬಂದದ್ರಿ ನಮಗೆ, ವಿಧಿ ಇಲ್ಲ, ಗಾಡಿ ಓಡಿಸ್ಬೇಕ್ರಿ. ಹೋಗಕ್ಕಾಗಲ್ಲ ರೀ. ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಒಂದು ಟ್ರೀಟ್ಮೆಂಟ್ ಇಲ್ಲ ರೀ ಸರಿಯಾಗಿ. ಎಲ್ಲಿಂದ ತಗೊಂಡ್ರಿ ಸಾಲ ಮಾಡ್ತೀವಿ, ಸಾಲ ಮಾಡಿ ಬಡ್ಡಿ ಕಟ್ಟು ಹೋಗಿ ಹಾಸ್ಪಿಟಲ್ಗೆ. ಅಲ್ಲೂ ಶುರುವಾಯ್ತು ಇನ್ನೊಂದು ಹಾಸ್ಪಿಟಲ್ಗೆ ಹೇಳ್ತಾರೆ, ಆ ಡಾಕ್ಟ್ರುಗಳ ಮಾತ್ರೆ ಬರ್ಕೊಡ್ತಾರೆ, ಭಗವಂತನ ಗೊತ್ತು. ವಾಸಿ ಆಗ್ದಿರೋದೇ ಅಲ್ಲ. ಆ ಹೊರಗಡೆ ಮಾತ್ರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೊರಗಡೆ ಬರ್ಕೊಡ್ತಾರೆ. ಒಂದು ಸ್ಕ್ಯಾನ್ ವಾಲ್ಗೆ ಹೋಗು, ಒಂದು ಮಾತ್ರ ತಾಂಬರಕಲ್ಲಿ ಹೋಗು. ಇನ್ನೇನ್ರಿ ಗೌರ್ಮೆಂಟ್ ರಜು ಪಿಂಡ. ಯಾಕ್ರಿ ಮೊಟ್ಟೆ ಉರ್ಸ್ತಾವ್ರ ಜನಗಳಿಗೆ? ಇವ್ರು ಶಾಪ ಜನಗಳು ಶಾಪ. ಒಂದ್ ದಿವಸ ಈ ರಾಜಕಾರಣಿಗಳಿಗೆ ಅಧಿಕಾರಿ ಕಟ್ತದೆ. ದಿನ ನೋಡ್ತೀವಿ ಲೋಕಾಯುಕ್ತ ರೈಡ್ ಮಾಡಿದ್ರು, ಆ ದುಡ್ಡೆಲ್ಲ ಎಲ್ರಿ ಹೋಯ್ತು. ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಲೋಕಾಯುಕ್ತರು ಕೋಟಿ ಗಟ್ಟಲೆ ಆಸ್ತಿ ಹಣ ರೇಟ್ ಮಾಡ್ತಾವ್ರೆ. ನಮ್ಮ ಪೇಪರ್ ತೋರಿಸ್ ಆ ದುಡ್ಡೆಲ್ಲ ಎಲ್ಲೋಯ್ತು. ಯಾರ ಮನೆ ಹಾಳಾಗೋಯ್ತದೆ, ಯಾರ ಮನೆ ಉದ್ಧಾರ ಆಯ್ತಾ ಇದೆ, ಯಾರ ಖಜಾನೆ ತುಂಬ್ತಾ ಇದ್ದು ಈಗ ಇಷ್ಟು ಮಾಡ್ತಾರಲ್ಲ. ಅವ್ರಿಗೆ ಏನಾರ ಪರ್ಮಿಷನ್, ಅವ್ರಿಗೆ ಏನಾರ 100ಕ್ಕೆ ಇಬ್ಬರಿಗೋ ಶಿಕ್ಷೆ ಇದ್ದವರೆಲ್ಲ ಯಾಕೆ ಶಿಕ್ಷೆ ಆಯ್ತಾ ಇಲ್ಲ? ಯಾಕೆ ಆಯ್ತಾ ಇಲ್ಲ? ಇವ್ರ ಕೋಟಿ ಎಲ್ಲಿಂದ ಬಂತು? ಇವ್ರ ಸಂಬಳ ನಮ್ಗೆ ಏನೋ ದೇವರೇ ಇಷ್ಟು ಸಂಬಳ ಕೊಟ್ಟು ಸಾಕಪ್ಪ ಅಂತೀವಿ. ಇವ್ರಿಗೆ ಲಕ್ಷ ಗಂಟ್ಲೆ ಸಂಬಳ ಕೊಟ್ರು ಇನ್ನು ಮುಂದೆ ಮಕ್ಕಳಿಗೆ ಇನ್ನೇನ್ರಿ ಬೇಕು? ಕಟ್ಲೇಬೇಕು ಅಂತ ಯಾರ ಮನೆ ಹಾಳಾಗ ಎಲ್ಲಿ ಗೊತ್ತ ದುಡ್ಡದಲ್ಲ. 7-8 ಕೋಟಿ ಜನ, 8 ಕೋಟಿ ಜನ ನಮ್ಮ ಬೆಂಗಳೂರಿನಲ್ಲಿ ಅನ್ಕೊಳ್ಳಿ. 8 ಕೋಟಿ ಒಂದು ದಿನಕ್ಕೆ 8 ಕೋಟಿ ಲೆಕ್ಕ ಹಾಕೊಂಬಿಡೋಣ. ಒಂದು ದಿನಕ್ಕೆ ತಿಂಗಳಿಗೆ ಎಲ್ಲ ಹಾಕೋರು. ಯಾರು ಕೇಳೋರು ಯಾರು? ಅವ್ರು ಇವ್ರನ್ನ ಹೇಳೋರಿಲ್ಲ, ಕೇಳೋರಿಲ್ಲ. ಜನ ಏನಾದ್ರು ಮುಟ್ಟಾಡ್ರ ನಾವು. ಅವ್ರು ಏನೋ ಅನೌನ್ಸ್ ಮಾಡ್ತಾರೆ, ಓಟ್ ಕೊಟ್ಬಿಟ್ಟು ಗಿಫ್ಟ್ ಕೊಟ್ಟಿಲ್ವಾ 5 ಪಂಚ. ಇವ್ರ ಅಪ್ಪನ ಮನೆ ದುಡ್ಡು ತಂದು ಕೊಡ್ಲಿ ರಾಜಕಾರಣಿಗಳು. ಇವ್ರ ಮನೆಗಳು ಐತರ ಹೊಡೆದಾರಲ್ಲ ಕೋಟಿ ಇವ್ರ ಮಕ್ಕಳು ಮೊಮ್ಮಕ್ಕಳು ಹೊಡೆದು ಮಡ್ದಾರ. ಆ ದುಡ್ಡು ಆಮೇಲೆ ಕೊಡ್ಲಿ ಜನಕ್ಕೆ. ಯಾಕೆ ಸರ್ಕಾರ ದುಡ್ಡು ಕೊಡ್ತೀರಾ? ಅಭಿವೃದ್ಧಿ ಮಾಡ್ರಿ. ನೋಡ್ರಿ ರೋಡ್ಗಳು 3 ತಿಂಗಳು 6 ತಿಂಗಳು ಆಯ್ತು. ಅದೊಂದು ಧೂಳು ನಮ್ಗೆ ಕುಡಿಯಕ್ಕೆ ಆಯ್ತಲ್ಲ. ಜನ ಎಷ್ಟು ಪಾಡ್ಬಿಡ್ತಾರೆ ಗೊತ್ತಾಗಿ. ನಾವು ಯಾವ ಮಾಡ್ತೀವಿ. ಪಾಪ ಪೊಲೀಸರು ಏನ್ರಿ ಮಾಡ್ತಾರೆ? ಎಲ್ಲರೂ ಕಟ್ಟಾಕ್ಬಿಡ್ತಾರೆ. ಇವ್ರಿಗೆ ಅನುಕೂಲ ಬೇಕು, ಇವ್ರಿಗೆ ಇರಲಿ. ಇವ್ರಿಗೆ ಅನುಕೂಲ ಬಂದಾಗ ಅಧಿಕಾರಿಗಳನ್ನ ಬೆಳೆಸ್ಕೊತಾರೆ. ಆ ಪಾಪ ಅಧಿಕಾರಿಗಳು ಏನು ಮಾಡಕ್, ಒಳ್ಳೆ ನಿಯತ್ತಾಗಿರೋ ಅಧಿಕಾರಿಗಳು ಏನು ಮಾಡೋಕ್ಕಾಯ್ತಲ್ಲ. ಈ ಲಂಚ್ಕೋರ್ ಅಧಿಕಾರಿಗಳು ಅವ್ರು ಹೇಳ್ದಾಗ ಕೇಳ್ಕೊಂಡು ದುಡ್ಡು ಮಾಡ್ಕೊಂತಾರೆ. ಆ ಮುಂಡೆ ಮಗ ಮನೇಲಿ ಅಧಿಕಾರಿ ಅಂತಲ್ಲ, ಅವ್ನ ಹೆಂಡ್ರು ಮಕ್ಕಳು ಅದು ಏನಂತ ಅನ್ನ ತಿಂತಾರೋ ತಿಂತಾರೋ ಗೊತ್ತಿಲ್ಲ. ತಾಂಬ ಅಂತಾರೆ. ಏನು ಹೊತ್ತು ಕೊಟ್ಕೊಂಡು ಸಾಯುವಾಗ ಹೊತ್ಕೊಳ್ಳೋತಾರೆ ದುಡ್ಡ, ಆಸ್ತಿ ಹೊತ್ಕೊಳ್ಳೋತಾರೆ. ಮಾನವೀಯತೆ ಹೇಳಿದ್ರೆ ಹಿಂಗ ಆ ಮನೆ ಅಧಿಕಾರಿಗಳು ಹೆಂಡತಿ ಮಕ್ಕಳು